ವೇಣ ಮೇಡಮ್ ಅವರ ಹಂಗೆ ಇರ್ಲಿ, ಅದು ಹಂಗೆ ಇರ್ಲಿ. ಇವತ್ತೊಂದು ದಿವಸ ನಾವು ಹೇಳ್ತಾ ಇದ್ದೀವಿ. ಸರ್ ನೀವು ಸ್ವೀಟ್ ತಿನ್ಸಿ ಸರ್, ಹಂಗೇರಿ ಈ ಕಡೆ ನೋಡಿ ಸರ್, ನೀವು ತಿನ್ಸಿ ಸರ್. ಸರ್ ತಿನ್ಸ್ಬಿಟ್ಟು ಕೈ ತೆಗಿಬೇಡಿ, ತಿನ್ಸೋದ್ ಸೀನ್ ಕಾಣ್ತೀನಿ. ಇರಿ ನೀ ಈ ಕಡೆ ನೋಡಿ, ಈ ಕಡೆ ನಾವು ಮಾತು ಕೇಳಲ್ಲ. ಎಲ್ಲ ರೆಸ್ಪೆಕ್ಟ್ ಆಗ್ರಪ್ಪ. ಈಗ ಸೂಪರ್. ಒಂದು ನಿಮಿಷ ಹಿಂದಕ್ಕೆ ಬನ್ನಿ ಸರ್, ಒಂದು ನಿಮಿಷ ಹಿಂದಕ್ಕೆ ಬನ್ನಿ ಸರ್. ಸರ್ ಒಂದು ಚೂರು ಹಿಂದಕ್ಕೆ ಬನ್ನಿ ಸರ್. ಇರಿ ಸರ್, ಇರಿ ಸರ್. ಗುಡ್ಬಿ ಏನ್ ಇವತ್ತವ್ರು ಭಗವಂತರ್ಲಿ ಏನ್ ಕಾಳಜಿ. ವಾಸು ಈ ಕಡೆ ನೋಡ, ಅಲ್ಲೇ ನೋಡ್ತೀಯ. ಸರ್ ಅಧ್ಯಕ್ಷರು ದೊಡ್ಡದಾಕಿ. ಕಾಣದ್ ಬಿಡು ಅಧ್ಯಕ್ಷರು ಅಂತ. ಈ ಕಡೆ ನೋಡಿ ಅಲ್ಲ, ನಮ್ ಮಾಲಿನ್ಯ ಇಲ್ಲ ಸರ್. ಫೋನ್ ತೆಗೀರಿ. ಸರ್ ಏನಾದ್ರು ಸ್ಲೋಗನ್ ಕೂಗ್ತೀರಾ ಸರ್? ಅಧ್ಯಕ್ಷರ ಆಯ್ಕೆ ಇದು. ಅಧ್ಯಕ್ಷ ಆಯ್ಕೆಗೆ ಅಧ್ಯಕ್ಷರಿಗೆ ಅಂತ ಜೈ ಅನ್ಬಾರ್ದು ಅಂತನಾ? ಸಹಕಾರ ಸಂಘದಲ್ಲಿ ಇಂದು ಅವಿರೋಧವಾಗಿ ನಮ್ಮ ತಂಡ 13 ಜನ ಆಯ್ಕೆ ಮಾಡಿ ಅದರಲ್ಲಿನ ಶ್ರೀಯುತ ನಂಜುಂಡೆಯವರನ್ನ ಅಧ್ಯಕ್ಷರನ್ನಾಗಿ ಮಾಡಿ, ಶ್ರೀಮತಿ ವೀಣಾದ ನನ್ನನ್ನ ಉಪಾಧ್ಯಕ್ಷರನ್ನಾಗಿ, ಹಿರಿಯರಾದ ಜಿ ಕುಮಾರ್, ವಾಸುದೇವ ಮೂರ್ತಿ ಹಾಗೂ ಶಿವಕುಮಾರ್ ಎಲ್ಲ ಸಹಕಾರದೊಂದಿಗೆ ನಮ್ಮ 13 ಜನ ನಿರ್ದೇಶಕರುಗಳು ಸೇರಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಈ ಸ್ಥಾನದಲ್ಲಿ ಮುಂದೆ ಏನಾದರೂ ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ಮುನ್ನಡೆಸಿಕೊಂಡು ಹೋಗ್ತೀನಿ ಅಂತ ನನ್ನ ಹೆಸರು ಗಿರೀಶ್ ಅಂತ. ಈಗ ಹಾಲಿ ಅಧ್ಯಕ್ಷನಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿ ನನ್ನ ಸ್ಥಾನಕ್ಕೆ ಇವತ್ತು ನಂಜುಂಡಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ನಂಜಮ್ಮನವರ ಸ್ಥಾನಕ್ಕೆ ವೀಣಾ ಮೇಡಮ್ನವರು ಆಯ್ಕೆಯಾಗಿದ್ದಾರೆ. ನಮ್ಮ ವಿದ್ಯಾ ಇಲಾಖೆ ನೌಕರ ಸಹಕಾರ ಸಂಘ ರಾಜ್ಯದಲ್ಲಿ ಕೆಲವು ಸಂಘಗಳಲ್ಲಿ, ನಮ್ಮ ತಾಲೂಕಿನ ಕೆಲವು ತಾಲೂಕುಗಳಲ್ಲಿ ಉಳಿದಿರ್ತಕ್ಕಂಥ ಸಂಘಗಳಲ್ಲಿ ನಮ್ಮ ತಾಲೂಕು ಬಹಳ ಅತ್ಯಂತ ಪ್ರಮುಖವಾಗಿದೆ. ನಮ್ಮ ಈ ಒಂದು ಸಂಘದಿಂದ ಅನೇಕ ಶಿಕ್ಷಕರುಗಳಿಗೆ, ಸಹಕಾರಿ ಬಂಧುಗಳಿಗೆ ಅನೇಕ ಅನುಕೂಲ ಆಗ್ತಾ ಇದೆ. ಇಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನ ಪುರಸ್ಕರಿಸ್ತಾ ಇದ್ದೀವಿ, ನಿವೃತ್ತ ಶಿಕ್ಷಕರನ್ನ ಸನ್ಮಾನ ಮಾಡ್ತಾ ಇದ್ದೀವಿ, ಮತ್ತೆ ಮರಣ ಹೊಂದಿದ ಶಿಕ್ಷಕರಿಗೆ ಸುಮಾರು 20,000 ರೂಪಾಯಿಗಳ ಪರಿಹಾರ ಧನವನ್ನು ನೀಡ್ತಾ ಇದ್ದೀವಿ. ಯಾವುದೇ ಒಬ್ಬ ಶಿಕ್ಷಕರಿಗೆ ಒಂದು ಕ್ಷಣನೂ ಸಹ ವ್ಯತ್ಯಾಸ ಮಾಡದಲೇ ಸುಮಾರು 10 ಲಕ್ಷ ರೂಪಾಯಿಗಳ ಸಾಲವನ್ನು ಕೊಡ್ತಾ ಇದ್ದೀವಿ. ಇದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಸಂಘದಿಂದ ಸಾಧನೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕರು ಹೂಡಿರ್ತಕ್ಕಂತಹ ಒಂದು ಷೇರು ಹಣ. ಈ ಷೇರು ಹಣದಿಂದಾಗಿ ಈ ಸಂಘ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಒಂದು ಅಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿ ನಂಜುಂಡಪ್ಪನವರು ಮತ್ತೆ ವೀಣಾ ಮೇಡಮ್ನವರು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಬಹಳ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ, ಇನ್ನೂ ಉತ್ತಮವಾದ ಯೋಜನೆಗಳನ್ನು ರೂಪಿಸಿ ಈ ಒಂದು ಸಂಘಕ್ಕೆ ಹೆಚ್ಚಿನ ಹೆಸರನ್ನು ತರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಸರ್.